ತಮಗೆಲ್ಲರಿಗೂ ಸುಖಮಯ ಅಭ್ಯಂತರ ಶರೀರ ಧ್ಯಾನಾಭ್ಯಾಸ ತರಗತಿಗೆ ಆದರದ ಸ್ವಾಗತ. ಮಂಗಲಾಚರಣ. ಆತ್ಮಸ್ವರೂಪವ ತಿಳಿಯದೆನಾ ಪಡೆದೆನು ದುಃಖ ಅನಂತವನು, ತಿಳಿಸಿದರು ಆ ಸ್ವರೂಪವನು ಶ್ರೀ ಸದ್ಗುರು ಭಗವಂತರು. ಶಾಂತಿಯಿಂದ ಕೂತ್ಕೊಳ್ಳಿ. ಯಾವ ವಿಚಾರ ಚಿಂತೆ ಇಲ್ಲ. ಕೈಕಾಲುಗಳನ್ನು ಸಡಿಲು ಬಿಟ್ಟು, ಶರೀರವನ್ನು ಸಡಿಲು ಬಿಟ್ಟು, ನಾನು ಎಂಬ ಅಸ್ತಿತ್ವ ಅನುಭವ ಮಾಡಿ. ಈ ರೀತಿ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಅನಂತ ಕೇವಲಿ ಪರಮಾತ್ಮರು ಹೇಳಿದ್ದಾರೆ. ಅವರಿಗೆ ಅನಂತ ನಮನಗಳನ್ನು ಸಲ್ಲಿಸಿ, ಸಮ್ಯಕ್ ದೃಷ್ಟಿ ಮುನಿಗಳು ಹಾಗೂ ಸಮ್ಯಕ್ ದೃಷ್ಟಿ ಶ್ರಾವಕ ಗುರುಗಳು ಹೇಳಿದ್ದಾರೆ, ಅವರಿಗೂ ಅನಂತ ನಮನಗಳನ್ನು ಸಲ್ಲಿಸಿ, ಪಾದದಿಂದ ನೆತ್ತಿಯವರೆಗೆ ನಿಜ ಶುದ್ಧಾತ್ಮ ದೇವನಿಗೆ ಅಂದರೆ ತಾನು ತನಗೆ ಅಂದರೆ ನೀವು ನಿಮಗೆ ಅನಂತ ನಮನಗಳನ್ನು ಸಲ್ಲಿಸಿ ನಾನು ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಆರಂಭಿಸುತ್ತೇನೆಂದು ಭಾವಿಸುತ್ತಾ ಶಾಂತಿ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ. ಶರೀರವನ್ನು ಸಡಿಲು ಬಿಟ್ಟು, ಕೈಕಾಲುಗಳನ್ನು ಸಡಿಲು ಬಿಟ್ಟು ಶಾಂತಿಯಿಂದ ಕೂತ್ಕೊಳ್ಳಿ. ಆನಂದ ಅನುಭವ ಮಾಡಿ. ಜಡ ಶರೀರದಲ್ಲಿ ಎಲ್ಲೆಲ್ಲಿ ನಾನು ಎಂಬ ಅನುಭವ ಆಗ್ತಾ ಇದೆ ನಿಮಗೆ, ಅಲ್ಲಲ್ಲಿ ನಾನು ಎಂಬ ಅನುಭವ ಆಗ್ತಾ ಇದೆ. ಅಲ್ಲಿ ಆತ್ಮ ಇದ್ದಾನೆ. ಎಲ್ಲೆಲ್ಲಿ ಆತ್ಮ ಇದ್ದಾನೆ ಅಲ್ಲಲ್ಲಿ ನಾನು ಎಂಬ ಅನುಭವ ಆಗುತ್ತೆ. ಇದೇ ಜೈನ ನ್ಯಾಯ ತರ್ಕ, ಇದೇ ಅಧ್ಯಾತ್ಮ, ಇದೇ ಸಿದ್ಧಾಂತ. ಆತ್ಮನೇ ಸಿದ್ಧಾಂತ, ಆತ್ಮನೇ ಅಧ್ಯಾತ್ಮ, ಆತ್ಮನೇ ತರ್ಕ ನ್ಯಾಯ, ಆತ್ಮನೇ ಯೋಗ. ಶಾಂತಿ ಅನುಭವ ಮಾಡಿ. ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅನುಭವ. ಇವತ್ತು ಓಂಕಾರ ಅಭ್ಯಾಸ ಮಾಡೋಣ. ತಮಗೆಲ್ಲರಿಗೂ ಗೊತ್ತಿರುವಂತೆ 3 ಬಾರಿ ಹೇಳಬೇಕು. 1 ಬಾರಿಯಲ್ಲಿ 10 ಬಾರಿ, ಆ ರೀತಿ 3 ಬಾರಿ ಹೊಟ್ಟೆಯೊಳಗೆ ಗಾಳಿಯನ್ನು ತುಂಬಿಕೊಂಡು, ಹೊಟ್ಟೆಯಲ್ಲಿ ನಾಭಿಯಲ್ಲಿ ಮನಸ್ಸನ್ನಿಟ್ಟು ಹೃದಯದ ಮಧ್ಯದಲ್ಲಿ ಹೃದಯ ಕಮಲದಲ್ಲಿ ಮನಸ್ಸನ್ನಿಟ್ಟು ಮತ್ತು ಹುಬ್ಬುಗಳ ಮಧ್ಯದಲ್ಲಿ ಮನಸ್ಸನ್ನಿಟ್ಟು ತುಟಿಗಳನ್ನು ಮುಚ್ಚಿ, ಕಿವಿಗಳನ್ನು ಮುಚ್ಚಿ, ನಿಮ್ಮ ಕೈಗಳ ಕಿರಿಬೆರಳುಗಳು ಹುಬ್ಬುಗಳ ಮಧ್ಯದಲ್ಲಿರಬೇಕು. ಈಗ ನಾವು ಪ್ರಾರಂಭ ಮಾಡೋಣ. ಮ ಸರಿಯಾದ ಸಮಯದಲ್ಲಿ ಹೇಳಬೇಕು. 20 ಸೆಕೆಂಡು ಅಥವಾ 10 ಸೆಕೆಂಡು ಅಥವಾ 5 ಸೆಕೆಂಡು ಹೇಳಿದರೆ ಅಷ್ಟೇ ಸೆಕೆಂಡು ಮ ಹೇಳಬೇಕು. ಗಾಳಿಯನ್ನು ಕೂಡ ಅಷ್ಟೇ ಪ್ರಮಾಣದಲ್ಲಿ ಹಂಚಬೇಕು 3 ಸ್ವರಗಳಿಗೆ. ಈಗ ಪ್ರಾರಂಭ ಮಾಡೋಣ. ನಿಧಾನಕ್ಕೆ ಗಾಳಿಯನ್ನು ಹೊಟ್ಟೆ ತುಂಬ ತುಂಬಿಕೊಳ್ಳಿ.
ಓಂ. ಶಾಂತಿ ಶಾಂತಿ ಅನುಭವ ಮಾಡಿ. ನಾಭಿಯಲ್ಲಿ, ಹೃದಯದ ಮಧ್ಯದಲ್ಲಿ ಮತ್ತು ಹುಬ್ಬುಗಳ ಮಧ್ಯದಲ್ಲಿ, ನಾಭಿ ಕಮಲ, ಹೃದಯ ಕಮಲ, ವಿಂಧ್ಯ ಕಮಲ, ಅಲ್ಲಿ ವಿಶೇಷವಾದ ಜಂಕಾರ, ರೋಮಾಂಚನ, ಸಂವೇದನ ಅನುಭವ ಆಗ್ತಾ ಇದೆ. ಇವೆಲ್ಲ ಅಭ್ಯಾಸಗಳು ಆತ್ಮ ಸಂವೇದನವನ್ನು ಜಾಗೃತಗೊಳಿಸಲಿಕ್ಕೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಜಾಗೃತಗೊಳಿಸಲಿಕ್ಕೆ ಮತ್ತು ನಮ್ಮ ಈ ಜಡಮತಿ, ನಮ್ಮ ಈ ಜಡಬುದ್ಧಿ, ನಮ್ಮ ಈ ಜಡತ್ವವನ್ನು ಹೊಂದಿರತಕ್ಕಂಥ ಈ ನಮ್ಮ ಜ್ಞಾನೋಪಯೋಗಕ್ಕೆ ಸಾನೆ ಹಿಡಿಯಲು ಈ ರೀತಿ ಅಭ್ಯಾಸ ಮಾಡಬೇಕಾಗ್ತದೆ. ಮುನಿಗಳು ಕೂಡ ಎಷ್ಟೇ ಅಭ್ಯಾಸ ಮಾಡಿದರೂ ಅವರಿಗೂ ಕಷಾಯ ಕರ್ಮಗಳ ಉದಯ ಇರ್ತದೆ, ಉಪಸರ್ಗಗಳಿರ್ತವೆ. ಅವ್ರಿಗೂ ಏನೋ ಒಂದು ವಿಕಲ್ಪಗಳು ಕೆಲವೊಮ್ಮೆ ಬಾರದ್ದೆಲ್ಲ ಬಂದ್ಬಿಡ್ತವೆ. ಅವರೂ ಕೂಡ ಇದೇ ರೀತಿ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಮಾಡ್ತಾರೆ. ಶಾಂತಿ, ರೋಮಾಂಚನ, ಕಂಪನ, ಸಂವೇದನ, ನಾನು ಎಂಬ ಅರಿವು ಅನುಭವ ಮಾಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ಕೇವಲ ನಾನು ಎಂಬ ಅನುಭವ. ಅಲ್ಲಿ ಜಡ ಶರೀರವಿಲ್ಲ, ವಿಕಾರಗಳಿಲ್ಲ, ಸಂಸಾರದ ತಂದೆ ತಾಯಿ ಯಾವ ಸಂಬಂಧಗಳು ಇಲ್ಲ, ಯಾವ ದೇವಶಾಸ್ತ್ರ ಗುರುಗಳು ಇಲ್ಲ. ಅಲ್ಲಿ ಧರ್ಮ ಮಾತ್ರ ಇದೆ. ನಾನು ಎಂಬ ಅನುಭವ, ಅದೇ ಧರ್ಮ. ನಾನು ಎಂಬ ಸಂವೇದನ ಅರಿವು, ಅದೇ ಧರ್ಮ. ನಾನೇ ದೇವ, ನಾನೇ ಶಾಸ್ತ್ರ, ನಾನೇ ಗುರು, ನಾನೇ ಧರ್ಮ. ನಾನೇ ಲೌಕಿಕ, ನಾನೇ ಅಲೌಕಿಕ. ನನ್ನ ವಿರಾಟ ಸ್ವರೂಪ ಆನಂದಮಯ, ಸುಖಮಯ, ಸತ್ಯಂ ಶಿವಂ ಸುಂದರಂ ಇದೆ. ಶಾಂತಿ ಶಾಂತಿ ಅನುಭವ ಮಾಡಿ. ಈಗ ಎರಡನೇ ಬಾರಿಗೆ ಓಂಕಾರ ಅಭ್ಯಾಸ. ಈ ಬಾರಿ ನಾವು ಸ್ವಲ್ಪ ಒಂದೆರಡು ಸಾರಿ ಸ್ಲೋ, ಮತ್ತೊಂದೆರಡು ಸಾರಿ ನಾವು ಸ್ವಲ್ಪ ಫಾಸ್ಟ್
ಮತ್ತೊಂದೆರಡು ಸಾರಿ ಕೊನೆಗೆ 3-4 ಉಳಿದಾಗ ಸ್ವಲ್ಪ ಎಷ್ಟಿದೆಯೋ ಅಷ್ಟು ಜೋರಾಗಿ ಹೇಳೋಣ. ಎಷ್ಟು ಜೋರಾಗಿ ಹೇಳ್ತೀರಿ ಅಷ್ಟೇ ನಮ್ಮ ಜ್ಞಾನತಂತುಗಳು, ನಮ್ಮ ಆತ್ಮ ಪ್ರದೇಶಗಳು ವಿಶೇಷ ಕಂಪನ ಸಂವೇದನ ಆ್ಯಕ್ಟಿವ್ ಆಗ್ತವೆ, ಸಕ್ರಿಯವಾಗ್ತವೆ ಮತ್ತು ಚೇತರಿಸ್ಕೊಳ್ತವೆ, ಜಾಗೃತ ಆಗ್ತದೆ. ಈಗ ನಾವು ಮತ್ತೊಮ್ಮೆ 10 ಬಾರಿ ಹೇಳೋಣ. ಗಾಳಿಯನ್ನು ತುಂಬಿಕೊಂಡು ಶಾಂತಿ ಶಾಂತಿ ಅನುಭವ ಮಾಡಿ. ನೋಡಿ, ನಿಮ್ಮ ನಾಭಿ ಹೊಟ್ಟೆ, ಹೃದಯ ಕಮಲ, ವಕ್ಷಸ್ಥಳ, ಎರಡೂ ಹುಬ್ಬುಗಳ ಮಧ್ಯದಲ್ಲಿ ವಿಂಧ್ಯ ಕಮಲ, ವಿಶೇಷವಾದ ಶಾಂತಿ. ರೋಮಾಂಚನ, ಕಂಪನ, ಸಂವೇದನ ಆಗ್ತಾ ಇದೆ ನೋಡಿ. ನಾನು ಎಂಬ ಅನುಭವ. ಶಾಂತಿ ಶಾಂತಿ ಅನುಭವ ಮಾಡಿ. ನಾನು ಸಿದ್ಧ ಜಾತಿಯ ಶುದ್ಧಾತ್ಮ. ನಾನು ಓಂಕಾರ ಸ್ವರೂಪನಾಗಿದ್ದೇನೆ. ಅ ಫಾರ್ ಅರ್ಹಂತ. ಸಿದ್ಧರ ಇನ್ನೊಂದು ಹೆಸರು ಅಶರೀರಿ. ಅ ಫಾರ್ ಅರ್ಹಂತ, ಅ ಫಾರ್ ಅಶರೀರಿ ಸಿದ್ಧ, ಉ ಫಾರ್ ಉಪಾಧ್ಯಾಯ, ಆ ಫಾರ್ ಆಚಾರ್ಯ, ಉ ಫಾರ್ ಉಪಾಧ್ಯಾಯ, ಮ ಫಾರ್ ಸಾಧು. ಈ ರೀತಿ ನಾನೇ ಸಾಧು, ನಾನೇ ಆತ್ಮ ಸಾಧನೆ ಮಾಡೋದ್ರಿಂದ ನಾನೇ ಸಾಧು,
ಆತ್ಮನ ಉಪಾಸನೆ ಮಾಡುವುದರಿಂದ ನಾನೇ ಉಪಾಧ್ಯಾಯ. ಆತ್ಮನಲ್ಲಿ ಆಚರಣೆ ಮಾಡೋದರಿಂದ ನಾನೇ ಆಚಾರ್ಯ. ನಾನು ನನ್ನ ಆತ್ಮನ ಧ್ಯಾನ ಮಾಡಲು ಅರ್ಹನಾಗಿದ್ದರಿಂದ ನಾನೇ ಅರ್ಹಂತ. ನನ್ನ ಸ್ವರೂಪ ಆತ್ಮನ ಅನುಭವ ಮಾಡುವ ಧ್ಯಾನ ಸಿದ್ಧಿಯನ್ನು ಪಡೆದಿದ್ದರಿಂದ, ಮೋಕ್ಷ ಮಾರ್ಗವನ್ನು ಸಿದ್ಧಗೊಳಿಸಿದ್ದರಿಂದ ನಾನೇ ಸಿದ್ಧ ಪರಮಾತ್ಮ. ಸಿದ್ಧಗೊಳಿಸ್ತಾ ಇದ್ದೇನೆ. ಆತ್ಮನಲ್ಲಿ ಲೀನನಾಗುವುದೇ ಮೋಕ್ಷ ಮಾರ್ಗ. ಆತ್ಮನ ನಿರ್ವಿಕಲ್ಪ ಅನುಭೂತಿಯನ್ನು ಅನುಭವಿಸುವುದೇ ಮೋಕ್ಷ. ಶಾಂತಿ ಅನುಭವ ಮಾಡಿ. ವಿಂಧ್ಯ ಕಮಲದಿಂದ ನಾಭಿ ಕಮಲ, ನಾಭಿ ಕಮಲದಿಂದ ವಿಂಧ್ಯ ಕಮಲ ಸಂವೇದನ ಮಾಡಿ ಅಖಂಡ ಸಂವೇದನ. ನಾಭಿಯಿಂದ ವಿಂಧ್ಯ, ವಿಂಧ್ಯ ಕಮಲದಿಂದ ನಾಭಿ ಕಮಲ. ಇನ್ನೂ ವಿಶೇಷವಾದ ಬಡಿತ ಮಿಡಿತ ಕಂಪನ ಸಂವೇದನ ಇದೆ ನೋಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ವಿಚಾರ ಚಿಂತೆಯೂ ಇಲ್ಲ. ನಾನು ಎಂಬ ಅನುಭವದಲ್ಲಿ ನಾನು ಎಂಬ ಅನುಭವ ಮಾತ್ರ ಇದೆ. ಶಾಂತಿ ನೆಮ್ಮದಿ ಅನುಭವ ಮಾತ್ರ ಇದೆ. ಇದೇ ಸತ್ಯಂ, ಇದೇ ಸುಂದರಂ, ಇದೇ ಶಿವಂ. ಶಿವಂ ಶಿವಂ ಶಿವಂ, ಸುಖಂ ಸುಖಂ ಸುಖಂ. ಶಿವ ಅಂದರೆ ಸುಖ, ಶಿವ ಅಂದರೆ ಮೋಕ್ಷ. ಸತ್ಯಂ ಅಂದರೆ ಇದೇ ಸತ್ಯ, ಇದೇ ನಿತ್ಯ. ಸತ್ಯ ಅಂದರೆ ಅಸ್ತಿತ್ವ. ಈ ನಾನು ಎಂಬ ಅನುಭವ ಇದು ಅಸ್ತಿತ್ವ ಸ್ವರೂಪವಾಗಿದೆ. ಇದು ಕಾಲ್ಪನಿಕವಲ್ಲ, ಇದು ಶರೀರವಲ್ಲ. ಹಾಗಾಗಿ ಇದೇ ಸತ್ಯ. ಈ ಆನಂದ ಆನಂದ ಆನಂದ, ಈ ಜಡ ಪುದ್ಗಲ ವಸ್ತುಗಳ ಆನಂದಕ್ಕಿಂತ, ಸುಂದರಕ್ಕಿಂತ ಅತಿ ಸುಂದರ ಆನಂದಮಯವಾಗಿದೆ. ಈ ಆನಂದವೇ, ಈ ಆತ್ಮನ ಸುಖಾನುಭೂತಿ ಆನಂದವೇ ಸುಂದರ. ಶಾಂತಿಯೇ ಸುಂದರ, ಸುಖ ನೆಮ್ಮದಿಯೇ ಸುಂದರ, ಅನುಭವ ರೂಪ ಸುಂದರ. ಶಾಂತಿ ಅನುಭವ ಮಾಡಿ. ನಿಮ್ಮ ಬೆನ್ನು ಎಲ್ಲಿದೆ ನೋಡಿ. ಬೆನ್ನಿನ ಉದ್ದಗಲ ದಪ್ಪ ಅನುಭವ ಮಾಡಿ. ಕಣ್ಣಿಗೆ ಕಾಣುವ ಬೆನ್ನು ನಾನಲ್ಲ, ನನ್ನದಲ್ಲ. ಅದು ಶರೀರ, ರಕ್ತ, ಮೂಳೆ, ಮಾಂಸ, ಚರ್ಮದಿಂದ ಮಾಡಿದ್ದು. ಆದರೆ ಕಣ್ಣಿಗೆ ಕಾಣುವ ಆ ಜಡ ಚರ್ಮದ ಬೆನ್ನಿನ ಒಳಗೆ, ಬೆನ್ನು ತುಂಬ ಸಂವೇದನ ರೂಪ ಅನುಭವ ಆಗ್ತಾ ಇದೆ. ನಾನು ಎಂಬ ಅಸ್ತಿತ್ವ ಅಲ್ಲಿ ನಿಮಗನ್ನಿಸ್ತಾ ಇದೆ. ಇಲ್ಲಿ ನಾನಿದ್ದೇನೆ ಅಂತ ನಿಮಗನ್ನಿಸ್ತಾ ಇದೆ. ಆ ನಿಮ್ಮ ಅನಿಸಿಕೆ, ಆ ನಿಮ್ಮ ಫೀಲಿಂಗು, ಆ ನಿಮ್ಮ ಉಪಸ್ಥಿತಿಯ ಸಂವೇದನೆ, ಹಾಜರಾತಿಯ ಸಂವೇದನೆ,
ಅದೇ ಚೈತನ್ಯ ಬೆನ್ನು, ಆತ್ಮ ಪ್ರದೇಶ ಬೆನ್ನು. ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಭುಜಗಳ ಉದ್ದಗಲ ದಪ್ಪ ನಿಮ್ಮ ಭುಜಗಳೆಲ್ಲಿವೆ? ಹೆಗಲು ಮತ್ತು ಭುಜ. ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಹೆಗಲು, ಭುಜಗಳ ಉದ್ದ ಅಗಲ ದಪ್ಪ, ಹೆಗಲಿನ ಅಗಲ ಭಾಗ, ಭುಜಗಳನ್ನು ಹೆಗಲಗಳನ್ನು ಸ್ವಲ್ಪ ಅಲುಗಾಡಿಸುತ್ತಾ ಅದರ ಮೇಲೆ ಮನಸ್ಸಿಡಿ. ಭಕ್ತಿಯಿಂದ, ಶ್ರದ್ಧೆಯಿಂದ, ನಂಬಿಕೆಯಿಂದ ಜಾಗೃತರಾಗಿ ಅತಿ ಪ್ರೀತಿಯಿಂದ ನಿಮ್ಮ ಮೇಲಿನ ಅತಿ ಪ್ರೀತಿಯಿಂದ ಧ್ಯಾನಾಭ್ಯಾಸ ಮಾಡಿ. ಆನಂದ ಆನಂದ ಅನುಭವ ಮಾಡಿ. ನಿಮ್ಮ ಹೊಟ್ಟೆಯಲ್ಲಿದೆ ನೋಡಿ, ಹೊಟ್ಟೆ ಒಳಗೆ ಹೊರಗೆ ಬರ್ತಾ ಇದೆ, ಹೋಗ್ತಾ ಇದೆ. ಹೊಟ್ಟೆಯಲ್ಲಿ ಏನೊಂದು ಸಂವೇದನೆ ಆಗ್ತಾ ಇದೆ, ಸಂವೇದನೆ ಮಾತ್ರ ಅದರ ಮೇಲೆ ಮನಸ್ಸಿಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ಹೇ ನಿಜ ಪರಮಾತ್ಮ, ಹೇ ನಿಜ ಆತ್ಮದೇವ, ನನಗೆ ಕೇವಲ ನಿನ್ನ ಸಾನ್ನಿಧ್ಯ ಬೇಕು. ನನಗೆ ಕೇವಲ ನಿನ್ನಲ್ಲಿ ಶಾಶ್ವತವಾಗಿ ನಿನ್ನಲ್ಲಿ ಲೀನನಾಗಬೇಕು. ಮರಣ ಬಂದಾಗಲೂ ಕೂಡ ನಿನ್ನ ಸಾನ್ನಿಧ್ಯ ಇರಬೇಕು. ನಾನು ನಿನ್ನ ಧ್ಯಾನ ಮಾಡುತ್ತಿರುವಾಗ ನನ್ನ ಮರಣವಾಗಲಿ, ಅಂದರೆ ಶರೀರ ಮತ್ತು ನಾನು ವಿಯೋಗವಾಗಲಿ. ಶರೀರವನ್ನು ಬಿಟ್ಟು ಹೋಗುವಾಗ ಆಗಲೂ ಕೂಡ ನಿನ್ನ ಧ್ಯಾನವೇ ಇರಲಿ. ಸಂಸಾರ ಭೋಗವಾಗಲಿ ಅಥವಾ ನಿನ್ನ ಯೋಗವಾಗಲಿ, ಸದಾ ನಿನ್ನ ಸಾನ್ನಿಧ್ಯವಿರಲಿ. ಶಾಂತಿ ಶಾಂತಿ ಅನುಭವ ಮಾಡಿ. 5 ಬೆರಳುಗಳನ್ನು ಕೂಡಿಸಿ ನಾಭಿಯಲ್ಲಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ, ಒತ್ತಿ, ಹೊಟ್ಟೆಯನ್ನು ಸಡಿಲು ಬಿಟ್ಟು
ನೋಡಿ, ಅಲ್ಲಿ ವಿಶೇಷವಾದ ಬಡಿತ ಮಿಡಿತ ಆಗ್ತಾ ಇದೆ. ಸಂವೇದನ ಮಾತ್ರ ಅನುಭವ ಮಾಡಿ, ನಾನು ಎಂಬ ಅಸ್ತಿತ್ವ ಅರಿವು ಅನುಭವ ಮಾಡಿ. ಅದೇ ಶುದ್ಧಾತ್ಮ. ಶಾಂತಿ ನೆಮ್ಮದಿ ಅನುಭವ ಮಾಡಿ. ನಿಮ್ಮ ಎರಡೂ ಕೈಕಾಲುಗಳೆಲ್ಲಿವೆ? ಕೆಳಗೆ, ಮೇಲೆ, ಹಿಂದೆ. ಎರಡೂ ಕೈಕಾಲುಗಳ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ನಾನು ಪರಮಾತ್ಮ ಸ್ವರೂಪನಾಗಿದ್ದೇನೆ. ನನ್ನಲ್ಲಿ ಪರಮಾತ್ಮ ಶಕ್ತಿಯೂ ಇದೆ. ಪರ್ಯಾಯದಲ್ಲಿ ಅಶುದ್ಧತೆ ಇದ್ದರೂ ಕೂಡ ಸ್ವಲ್ಪವಾದರೂ ನನ್ನ ಸರ್ವಜ್ಞ ಶಕ್ತಿ, ನನ್ನ ಪರಮಾತ್ಮ ಶಕ್ತಿ ಸ್ವಲ್ಪವಾದರೂ ಈಗಲೂ ಪ್ರಕಟವಿದೆ. ನನ್ನ ಗುಣಗಳು ಅರಹಂತ ಸಿದ್ಧರಂತೆ ಅನಂತವಾಗಿವೆ. ನನ್ನ ಪಾದದಿಂದ ನೆತ್ತಿವರೆಗೆ ನನ್ನ ಆತ್ಮನ ಅಸಂಖ್ಯಾತ ಪ್ರದೇಶಗಳು ಮತ್ತು ಅರ್ಹಂತ ಸಿದ್ಧರ ಅಸಂಖ್ಯಾತ ಪ್ರದೇಶಗಳು ಸಮಾನವಾಗಿವೆ. ಅವರು ಪರ್ಯಾಯದಲ್ಲಿ ಪರಿಪೂರ್ಣ ಶುದ್ಧರಾಗಿದ್ದಾರೆ. ನಾನು ಆಂಶಿಕವಾಗಿ ಸ್ವಲ್ಪ ಪರಿಶುದ್ಧನಾಗಿದ್ದೇನೆ. ಅಂದರೆ ನನ್ನ ಸ್ವಭಾವ ಸಂಪೂರ್ಣವಾಗಿ ವಿಭಾವವಾಗಿಲ್ಲ, ವಿಕಾರ ಆಗಿಲ್ಲ. ಸ್ವಲ್ಪವಾದರೂ ಪರ್ಯಾಯದಲ್ಲಿ ನನ್ನ ಸರ್ವಜ್ಞ ಶಕ್ತಿ, ಪರಮಾತ್ಮ ಶಕ್ತಿ ಬೆಳಗುತ್ತಿದೆ, ಮಿನುಗುತ್ತಿದೆ, ಕಾಣಿಸುತ್ತಿದೆ, ಅನುಭವಕ್ಕೆ ಬರ್ತಾ ಇದೆ. ಹಾಗಾಗಿ ನಾನು ಅರಹಂತ ಸಿದ್ಧರೊಂದಿಗೆ ದ್ರವ್ಯ ಗುಣ ಪರ್ಯಾಯದಿಂದ ಸಮಾನನಾಗಿದ್ದೇನೆ. ಸಮಯ ಪ್ರವಚನ ಸಾರ ಗಾಹೆ 80ನೇ ಗಾಹೆಯಲ್ಲಿ ನಾನು ಅರ್ಹಂತರು ಸಮಾನರು ಎಂಬ ಸಂವೇದನೆ ಮಾಡಬೇಕು ಅಂತಲ್ಲಿ ಹೇಳಿದ್ದಾರೆ. ಬರೀ ಚರ್ಚೆ ಮಾಡಬೇಕು ಅಂತಲ್ಲ, ವಿಚಾರ ಚಿಂತನ ಅಂತಲ್ಲ. ವಿಚಾರ ಅಂದರೆ ವಿಶೇಷವಾಗಿ ಚರಣ ಮಾಡುವುದೇ ವಿಚಾರ. ವಿಶೇಷವಾಗಿ ಆಚರಣ ಮಾಡುವುದೇ ವಿಚಾರ. ಚಿಂತನ ಮಾಡುವುದು ವಿಚಾರವಲ್ಲ, ಬೌದ್ಧಿಕವಾಗಿ ವಿಚಾರವಲ್ಲ, ಪ್ರಾಯೋಗಿಕವಾಗಿ ವಿಚಾರ ಮಾಡಬೇಕಾಗಿದೆ. ಶಾಂತಿ ಸಂವೇದನಾ ನಾನೆಂಬ ಅಸ್ತಿತ್ವ ಅನುಭವ ಮಾಡಿ. ನಿಮ್ಮ ಕೈಕಾಲಿನ ಬೆರಳುಗಳನ್ನಲಗಾಡಿಸಿ ಒಂದೊಂದು ಬೆರಳಿನ ಮೇಲೆ ಮನಸ್ಸಿಡಿ. ಒಂದೊಂದು ಬೆರಳನ್ನಲಗಾಡಿಸಿ ಒಂದೊಂದು ಬೆರಳಿನ ಎಣಿಕೆ ಮಾಡಿ.
ನಾನು ಎಂಬ ಅನುಭವ. ಇದರಲ್ಲಿ ಯಾವ ವಿಕಾರ ಮೋಹವೂ ಇಲ್ಲ. ಇದೇ ನಿರ್ಮೋಹ ಸ್ವರೂಪನಾಗಿದ್ದೇನೆ. ಯಾವ ಕಲ್ಮಶವೂ ಇಲ್ಲ. ಇದೇ ನಿರಂಜನನಾಗಿದ್ದೇನೆ. ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ 2 ಹಸ್ತಗಳನ್ನು ಕಣ್ಮೇಲಿಟ್ಕೊಳ್ಳಿ. ಕಣ್ಮೇಲಿಟ್ಕೊಂಡು ನಿಧಾನಕ್ಕೆ ಕಣ್ ತೆಗಿಬೇಕು. ಹೊರಗಡೆ ಬೆಳಕು ಒಳಗಡೆ ಕಾಣಿಸಬಾರದು. ನಿಧಾನಕ್ಕೆ ಕಣ್ತೆರೆದು ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅಸ್ತಿತ್ವ ಇಲ್ಲಿಂದ ಎಲ್ಲಿವರೆಗಿದೆ ಅನುಭವ ಮಾಡಿ. ನೀವು ನಿಮ್ಮ ಅಸ್ತಿತ್ವ ಅಷ್ಟೇ, ಇನ್ನೇನು ಬೇರೆ ಇಲ್ಲ. ಶಾಂತಿ ನೆಮ್ಮದಿ. ಯಾವ ಆಹಾರವೂ ಇಲ್ಲ, ಯಾವ ನಿಹಾರವೂ ಇಲ್ಲ, ಯಾವ ಸಂಸಾರ ಕಾರ್ಯಗಳು ಇಲ್ಲ. ಕೊಡುವುದಿಲ್ಲ, ತೆಗೆದುಕೊಳ್ಳುವುದಿಲ್ಲ, ಎಲ್ಲಿ ಹೋಗುವುದಿಲ್ಲ, ಎಲ್ಲಿ ಬರುವುದಿಲ್ಲ. ಯಾವ ವಿಚಾರ ಸಂಕಲ್ಪ ವಿಕಲ್ಪಗಳು ಇಲ್ಲ. ಯಾವ ಸಾಂಸಾರಿಕ ಪಾಪ ಕ್ರಿಯೆಗಳು ಇಲ್ಲ, ಯಾವ ಧಾರ್ಮಿಕ ಪುಣ್ಯಕ್ರಿಯೆಗಳು ಇಲ್ಲ. ನಾನು ಎಂಬ ಅನುಭವದಲ್ಲಿ ನಿಮ್ಮ ಮನಸ್ಸು. ಈಗ ಮತ್ತೆ ಕಣ್ಣನ್ನು ಮುಚ್ಚಿ ಮೊದಲು ಒಂದು ಹಸ್ತವನ್ನೆತ್ತಿ ನಿಮ್ಮ ಶರೀರದ ಬೇರೆ ಜಾಗದಲ್ಲಿ ಇಡಿ. ಮಂಡಿ, ಪಾದ, ಹೃದಯ, ನೆತ್ತಿ, ಹಣೆ, ನಿಮಗೆಲ್ಲಿ ಬೇಕೋ ಒಂದು ಹಸ್ತವನ್ನಲ್ಲಿಡಿ. ಆಮೇಲೆ ಇನ್ನೊಂದು ಹಸ್ತವನ್ನೆತ್ತಿ ನಿಮಗೆಲ್ಲಿ ಬೇಕಲ್ಲಿ ಇಟ್ಟುಕೊಳ್ಳಿ. ಆನಂದ ಆನಂದ ಸಂವೇದನೆ ಅನುಭವ ಮಾಡಿ. ಬಸದಿಯಲ್ಲಿ ಅರಹಂತ ಪರಮಾತ್ಮರು ಇದೇ ರೀತಿ ತಮ್ಮ ಅಂತರ್ಮುಖ ಧ್ಯಾನಾಭ್ಯಾಸ ಮಾಡ್ತಾ ಇದ್ದಾರೆ. ಮೋಕ್ಷದಲ್ಲಿ ಅರಹಂತ ಸಿದ್ಧರು, ಅರಣ್ಯಗಳಲ್ಲಿ ಮುನಿಗಳು ಇದೇ ರೀತಿ ಅಂತರ್ಮುಖ ಧ್ಯಾನಾಭ್ಯಾಸ ಮಾಡ್ತಿರ್ತಾರೆ. ಸಮ್ಯಕ್ ದೃಷ್ಟಿ ಶ್ರಾವಕರು ಕೂಡ, ಮಿಥ್ಯಾದೃಷ್ಟಿಗೂ ಕೂಡ ಇದೇ ರೀತಿ ನಾನು ಎಂಬ ಅನುಭವ ಆಗ್ತಾ ಇದೆ. ಆದರೆ ಮಿಥ್ಯಾದೃಷ್ಟಿ ಅದನ್ನು ಶರೀರದ್ದು, ಕರ್ಮದ ಫಲ, ಕರ್ಮದ ಉದಯ, ಕರ್ಮ ಮತ್ತು ಆತ್ಮನ ಸಮ್ಮಿಶ್ರ ಸಂವೇದನೆ ಅಂತ ತಿಳ್ಕೊಳ್ತಾನೆ. ಇದೇ ಒಂದು ಪುಟ್ಟ ತಪ್ಪಾಗಿದೆ. ಆದರೆ ಇದೇ ದೊಡ್ಡ ತಪ್ಪು, ಇದೇ ಮೂಲ ತಪ್ಪು, ಇದೇ ಪ್ರಮುಖವಾದ ತಪ್ಪು. ಸೊ ಇದನ್ನೇ ಮಿಥ್ಯಾತ್ವ ಅಂತ ಹೇಳ್ತಾರೆ. ಮಿಥ್ಯಾತ್ವ ಇರುವವರೆಗೆ ಧರ್ಮ ಉದಯ ಆಗುವುದಿಲ್ಲ. ಈ ನಾನು ಎಂಬ ಅನುಭವ, ಇದು ಆತ್ಮ ಎಂದು ನಂಬುವುದೇ ಸಮ್ಯಕ್ ದರ್ಶನ, ವ್ಯವಹಾರ ಸಮ್ಯಕ್ ದರ್ಶನ. ಈ ನಾನು ಎಂಬ ಅರಿವು, ಇದೇ ನಾನು ಆತ್ಮ ಅಂತ ತಿಳಿಯುವುದೇ ವ್ಯವಹಾರ ಸಮ್ಯಕ್ ಜ್ಞಾನ. ಮತ್ತು ಈ ನಾನು ಎಂಬ ಅನುಭವದ ಮೇಲೆ ಮನಸ್ಸಿಟ್ಟು ನಾನು ಲೀನನಾದರೆ ನನಗೆ ನಿರ್ವಿಕಲ್ಪ ಅನುಭವ ಆಗ್ತದೆ ಅಂತ ಜೀವನದಲ್ಲಿ ಅಳವಡಿಸಿಕೊಂಡು ಪ್ರಯೋಗ ಮಾಡುವುದೇ ವ್ಯವಹಾರ ಸಮ್ಯಕ್ ಚಾರಿತ್ರ್ಯ. ಈ ಮೂರು ವ್ಯವಹಾರ ರತ್ನತ್ರಯಗಳ ಆಲಂಬನೆಯಿಂದ ನಾವು ಆತ್ಮನಲ್ಲಿ ಲೀನನಾಗಿ ಅದ್ಭುತವಾದ ಪರಮಾನಂದವಾದ ಭಿನ್ನ ವಿಶಿಷ್ಟ ಜಾತಿಯ ಒಂದು ನಾನು ಎಂಬ ವಿಶೇಷವಾದ ಸಂವೇದನೆ ಆಗತ್ತೆ, ಅನುಭೂತಿಯಾಗತ್ತೆ. ಆಹಾಹಾ, ಆಹ್ಲಾದಕರ ಆನಂದ ಆಗತ್ತೆ. ಅದೇ ನಿರ್ವಿಕಲ್ಪ ಆತ್ಮನ ಅನುಭೂತಿ. ಈಗೇನು ನೀವು ಅಭ್ಯಾಸ ಮಾಡಿದ್ರಲ್ಲ, ಪಾದದಿಂದ ನೆತ್ತಿವರೆಗೆ ಸಂವೇದನೆ, ಇದೇ ಸಂವೇದನೆಯಲ್ಲಿ ನೀವು ಮನಸ್ಸನ್ನು ನಿರ್ವಿಕಲ್ಪಗೊಳಿಸಿದರೆ, ಇದೇ ಸಂವೇದನೆ, ಸಾಮಾನ್ಯ ಸಂವೇದನೆ ನಿಮಗೆ ನಿರ್ವಿಕಲ್ಪವಾಗಿ ಅನುಭವದಲ್ಲಿ ಬರ್ತದೆ, ವಿಶೇಷವಾಗಿ ಅನುಭವದಲ್ಲಿ ಬರ್ತದೆ. ಇದೇ ವ್ಯವಹಾರ ನಿಶ್ಚಯ ರತ್ನತ್ರಯಗಳಿಗೆ ವ್ಯತ್ಯಾಸ.
ಈ ರೀತಿ ಅಂತರ್ಮುಖ ಮಾರ್ಗವನ್ನು ಅನಂತ ಅನಂತ ಕೇವಲಿಗಳು ಹೇಳಿದ್ದಾರೆ. ಅವರಿಗೆ ಅನಂತ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ, ಸಮ್ಯಕ್ ದೃಷ್ಟಿ ಮುನಿಗಳು, ಶ್ರಾವಕರು, ಗುರುಗಳು ಹೇಳಿದ್ದಾರೆ, ಅವರಿಗೂ ಅನಂತ ನಮನಗಳನ್ನು ಸಲ್ಲಿಸಿ, ನಿಜ ಶುದ್ಧಾತ್ಮ ಆತ್ಮ ಪ್ರದೇಶ ಪಾದದಿಂದ ನೆತ್ತಿಯಿಂದ ಪಾದದವರೆಗೆ ಈ ನನ್ನ ನಿಜ ಆತ್ಮದೇವನಿಗೂ ಪಾದಕ್ಕೂ ಕೂಡ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಿ ನಾನು ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಇಲ್ಲಿಗೆ ಪೂರ್ಣಗೊಳಿಸುತ್ತೇನೆಂದು ಭಾವಿಸುತ್ತಾ, ಓಂ ಶಾಂತಿ ಶಾಂತಿ ಶಾಂತಿ.